ಪಡೋ ಟೈಮಲ್ಲಿ ನನಗೆ ಒಂದು ಸಿನಿಮಾದಲ್ಲಿ ನನಗೆ ಒಬ್ರು ಫ್ರೆಂಡ್ ಮೀಟ್ ಆದ್ರು. ಅವ್ರ ಹೆಸರು ಬಂದ್ಬಿಟ್ಟು ಆಚಾರ್ಯ ಅಂದ್ಬಿಟ್ಟು. ಸೊ ಅವರು ನಾವು ಒಂದು ಜರ್ನಿ ಇದೆ ನಮ್ದು, ಆ ಜರ್ನಿನಲ್ಲಿ ಹೋಗ್ತಾ 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 ಇಲ್ಲಿವರೆಗೂ ಬಂದಿದ್ದೀವಿ. ಸೊ ನನಗೆ ವೆಲ್ ವಿಶ್ ಮಾಡೋಕ್ಕೋಸ್ಕರ ಅವ್ರದ್ದು ಶೂಟ್ ಇದ್ರೂ ಪೋಸ್ಟ್ಪೋನ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದೆ. ಸೊ ಆಚಾರ್ಯ ಅವರೇ ತುಂಬಾ ಥ್ಯಾಂಕ್ ಯು. ನಿಮ್ ವೇದಿಕೆ ಮೇಲೆ ಬರಲೇಬೇಕು. ಇವರು ಆಚಾರ್ಯ ಅಂದ್ರೆ ಯಾರು ಅಂತ ನೀವೆಲ್ಲರೂ ನೋಡಿರ್ತೀರಾ, ಕಾಮಿಡಿ ಕಿಲಾಡಿಗಳಲ್ಲಿ ಬರ್ತಾ ಇದ್ರು ಇವರು. ಸೊ ಇವಾಗ ನೆಕ್ಸ್ಟ್ ಬರ್ತಾ ಇದೆ. ಥ್ಯಾಂಕ್ ಯು ಆಚಾರ್ಯ ಅವರೇ. ನಿಮ್ಮಿಂದ ಒಂದ್ ಎರಡು ಮಾತು ನಿಮ್ಮಿಂದ ಎರಡು ಮಾತು ಖಂಡಿತವಾಗ್ಲೂ ಹೇಳಲೇಬೇಕು. ನಿಮ್ಮ ಮೂವಿ ಬಗ್ಗೆ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಆಚಾರ್ಯ, ಕಾಮಿಡಿ ಕಿಲಾಡಿ. ಅದಕ್ಕಿಂತ ಹೆಚ್ಚಾಗಿ ವೈಭವ್ನ ಸ್ನೇಹಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಪ್ರಾಜೆಕ್ಟ್ಗೆ ನಾನು, ಕಿರಣ್ ಹಾಗೆ ವೈಭವ್ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಅವನು ಹೇಳಿದ್ನಲ್ಲ, ದುಡ್ಡು ಇಲ್ಲದೆ ಕೆಲಸ ಮಾಡಿದ್ವಿ ಅಂತ. ಸೊ ಅಸಿಸ್ಟೆಂಟ್ಗಳಾಗಿ ನೋವನ್ನು ಅನುಭವಿಸಿದ್ದೀವಿ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅವನು ಯಾವಾಗಲೂ ಹೇಳೋನು, ನಾನೇನಾದರೂ ದೊಡ್ಡದಾಗೆ ಮಾಡ್ತೀನಿ, ನನಗೆ ಇದೆಲ್ಲ ಬೇಡ ಅಂತ. ಸೊ ಇವತ್ತು ಮಾಡಿದ್ದಾನೆ. 70mm ಸ್ಕ್ರೀನ್ ಮೇಲೆ ಆದಷ್ಟು ಬೇಗ ಒಂದು ಸಿನಿಮಾ ಬರಲಿ ಅಂತ ನಾನು ವಿಶ್ ಮಾಡ್ತಿದ್ದೀನಿ ಅವನಿಗೆ. ಹಾಗೆ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸ್ವಲ್ಪ ಜಲಸ್ ಆಗುತ್ತೆ ಹೀರೋ ಮತ್ತು ವಿಲನ್ ನೋಡಿದ್ರೆ, ಸ್ವಲ್ಪ ಹೊಟ್ಟೆ ಗಿಟ್ಟೆ ಬಿಟ್ಕೊಂಡಿದ್ದೀನಿ. ಇವನ್ ನಾನು ಸಿನಿಮಾದಲ್ಲಿ ಇವಾಗ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾದಲ್ಲಿ. ಸೊ ಇವ್ರನ್ನ ನೋಡಿದಾಗ ನಮಗೂ ಒಂದು ಸ್ವಲ್ಪ ಬಾಡಿ ಇರಬೇಕಿತ್ತು ಅನ್ಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಪ್ರಜ್ಞಾ, ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ನಾನು ಫಸ್ಟ್ ಟೈಮ್ ಈ ಥರ ಸ್ಟೇಜ್ ಆಗ್ತಿರೋದು ಈ ಸಿನಿಮಾ ಇಂಡಸ್ಟ್ರಿಲಿ, ಈ ಸಿನಿಮಾ ಜರ್ನಿಲಿ. ಏನಾದ್ರು ತಪ್ಪ ಮಾತಾಡಿದ್ರೆ ಕ್ಷಮಿಸಿ. ತುಂಬ ಖುಷಿ ಆಗ್ತಿದೆ. ಇದೊಂಥರ ಹೇಗೆಂದರೆ, ಸ್ಪೆಷಲಿ ಥ್ಯಾಂಕ್ಸ್ ಟು ವೈಭವ್ ಅವರಿಗೆ. ಬ್ರದರ್ಸ್ ಫ್ರಮ್ ಎನದರ್ ಮದರ್ ಅಂತಾರಲ್ಲ, ಆ ಥರ ಒಂದು ಸೆಂಟಿಮೆಂಟ್ ಅನ್ನು ತುಂಬ ಆಸೆ ಇಟ್ಕೊಂಡು ಬಂದಿದ್ದೀವಿ ಫೀಲ್ಡಿಗೆ. ಇದು ನಿಮ್ಮೆಲ್ಲ ಆಶೀರ್ವಾದ ಇಲ್ಲದೇ ಇದೊಂದು ಕಂಪ್ಲೀಟ್ ಆಗಲ್ಲ. ಸೊ ನಾವು ಎಫರ್ಟ್ ಹಾಕಿ ಮಾಡಿದ್ದೀವಿ. ಸೊ ಚೆನ್ನಾಗಿ ಬಂದಿದ್ದೀವಿ ಅಂತ ಅನ್ಕೊಳ್ತಿದ್ದೀನಿ, ಎಕ್ಸೆಪ್ಟ್ ಮಾಡಿದ್ದೀರಿ ಅಂತ ಅನ್ಕೊತಿದ್ದೀನಿ. ಹಾಗೆ ನಂದು ಓವರ್ ಆಲ್ ಟೀಮಿಗೆ ನಾನು ಧನ್ಯವಾದ ಹೇಳ್ತೀನಿ. ಅಸೋಸಿಯೇಟ್ ಆಗಿರ್ಬೋದು, ಅಸಿಸ್ಟೆಂಟ್ ಆಗಿರ್ಬೋದು, ಆಮೇಲೆ ಕಾಸ್ಟಿಂಗ್ ಡೈರೆಕ್ಟ್ ಆಗಿರ್ಬೋದು, ಮುರಳಿ ಅವರು, ಹಾಗೆ ಯತೀಶ್, ಹಾಗೆ ರವಿ ಕಿರಣ್ ಅವರಿಗೆ, ಹಾಗೆ ವಿಶ್ರುತ್ ಅವರಿಗೆ, ನಮ್ಮ ಫೈಟ್ ಮಾಸ್ಟರ್ಗಂತೂ ಸ್ಪೆಷಲಿ ಥ್ಯಾಂಕ್ಸ್. ಆ್ಯಕ್ಚುಲಿ ಇಡೀ ದಿನ ನಮಗೆ ರೋದ್ನೇ ಕೊಟ್ಟಿದ್ದಾರೆ, ಬಟ್ ಆದರೂ ಇವಾಗ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಒಂದು ಬಿಸಿಲಲ್ಲಿ ನಿಲ್ಲಿಸ್ಕೊಂಡು ಬೆಳಗಿಂದ ಸಂಜೆವರೆಗೂ. ಬಟ್ ಫೈನಲಿ ಅವ್ರು ಹೇಳಿದ್ದೇನೆಂದ್ರೆ, ತುಂಬ ಫ್ರೇಮಲ್ಲೆಲ್ಲ ಚೆನ್ನಾಗಿ ಬರ್ತಿದೆ ಕಂಡ್ರು ಅಂತ ಹೇಳ್ತಿದ್ರು. ಚೆನ್ನಾಗಿ ಬಂದಿದೆ ಅಂತ ಅನ್ಕೊತೀನಿ. ಹಾಗೆ ನಂದು ರೂಮ್ ಮೇಟ್ ಹೌದು, ಹಾಗೆ ಕ್ಲೋಸ್ ಫ್ರೆಂಡ್ ಹೌದು. ನನ್ನ ಮೂವಿಲಿ ವಿಲನ್ ಆಗಿ ಮಾಡಿರುವ ಕೀರ್ತನಿಗೂ ಕೂಡ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಗೆಳೆಯ, ಹಿಂಗೆ ಜರ್ನಿ ಹೋಗೋಣ ಮುಂದೆ, ಇದಕ್ಕೂ ಅವರಿಗೂ ನಾನು ಧನ್ಯವಾದ ಹೇಳ್ತೀನಿ. ಖುಷಿ ಆಗ್ತಿದೆ ನಿಮ್ಮ ಎದುರಿಗೆ ಈಗ ಬಂದು ನಿಂತ್ಕೊಂಡಿರೋದೆ. ಥ್ಯಾಂಕ್ ಯು. ತುಂಬ ಮಾತಾಡ್ಲಿಕ್ಕೆ ಬರಲ್ಲ ಅನ್ಸುತ್ತೆ ನನಗೆ. ಧನ್ಯವಾದ. ಡೇವಿಡ್ ಅಂತೇಳಿ ಇವರು ನನ್ನ ಫ್ರೆಂಡ್ ರೋಲ್ ಮಾಡಿರ್ತಾನೆ. ತುಂಬ ಎಮೋಷನಲಿ ಕ್ಯಾರಿ ಮಾಡಿದ್ದಾನೆ. ಸೊ ಸೀರಿಯಸ್ಲಿ ತುಂಬ ಹಾನೆಸ್ಟೇಬಲ್ ಪರ್ಸನ್. ಹಾಗೆ ಭರತ್ ಕೂಡ ಅವರು, ಕೂಡ ತುಂಬ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಡೇವಿಡ್ ಅವರ ಒಂದು ಚಿಕ್ಕವಾಗಿರ್ತಾರೆ. ಹಾಗೆ ಅಭಿಷೇಕ್ ಅವರಿಗೂ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓವರ್ ಆಲ್ ಆಗಿ ಎಲ್ಲರೂ ನೀವು ಬಂದಿದ್ದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋದು ವೈಭವ್ ಸರ್ಗೆ, ನನಗೆ ಈ ಮೂವಿಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಮುರಳಿ ಸರ್ ಕೂಡ ಫಸ್ಟ್ ಮೀಟ್ ಮಾಡಿದಾಗ ಮುರಳಿ ಸರ್ ಮತ್ತು ವೈಭವ್ ಸರ್ ಇಬ್ಬರು ಬಂದಿದ್ದರು. ನನಗೆ ಗೊತ್ತಿರಲಿಲ್ಲ ಸೊ ಮೈಕ್ರೋ ಮೂವಿ ಅಂದಾಗ ಹೆಂಗೆ ಬರುತ್ತೇನೋ ಅಂತ. ಬಟ್ ಇಷ್ಟು ಚೆನ್ನಾಗಿ ಮೂವಿ ರೇಂಜಲ್ಲಿ ಮಾಡಿದರು. ಸೀರಿಯಸ್ಲಿ ನನಗೆ ಮಾಡಿದ್ದಕ್ಕೆ ಒಂದ್ಸಲ ಪ್ರೌಡ್ ಫೀಲ್ ಆಗ್ತಿದೆ, ಅಂದರೆ ಈ ಮೂವಿಲಿ ಮಾಡಿದ್ದಕ್ಕೆ. ಆಮೇಲೆ ಎಲ್ಲರೂ ಕೂಡ ಟೀಮಲ್ಲಿ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ರು. ಅಂದರೆ ನಾವಿವಾಗ ಆ್ಯಕ್ಟ್ ಮಾಡ್ತಿದ್ದೀವಿ ಅನಿಸ್ತಾನೆ ಇರಲಿಲ್ಲ. ಇವಾಗ ನಾರ್ಮಲ್ ಆಗಿ ಶೂಟ್ ಆಗ್ತಿರ್ಬೇಕಾದ್ರೆ ಎಲ್ಲರೂ ಫ್ರೆಂಡ್ಲಿ ಆಗಿರ್ತಿದ್ರು. ನವೀನ್ ಅವರಾಗಲಿ, ಆಮೇಲೆ ಕೀರ್ತನ್ ಅವರಾಗಲಿ ಸಪೋರ್ಟ್ ಮಾಡ್ತಿದ್ದೆ. ಇನ್ ಕೇಸ್ ಹಾಗೆ ಬರಲಿಲ್ಲ, ಚೆನ್ನಾಗಿ ಬಂದಿಲ್ಲ, ಆ್ಯಕ್ಟಿಂಗ್ ಏನೋ ಮಿಸ್ ಆಗ್ತಿದೆ ಅಂದಾಗ ಹಿಂಗೆ ಮಾಡಬೇಡ, ಹಂಗೆ ಮಾಡು ಅಂತ ಹೇಳ್ಕೊಟ್ಟು ಮಾಡಿಸ್ತಿದ್ರು. ಸೊ ಮಾಡಿದ್ದಕ್ಕೆ ನಂಗೊಂದು ತುಂಬ ಖುಷಿ ಅನ್ನಿಸ್ತಿದೆ. ಅವಕಾಶ ಮಾಡಿಕೊಟ್ಟ ವೈಭವ್ ಸರ್ಗೆ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದಂದರೆ, ನಾನು ಮನೆಯವ್ರಿಗೆ ಯಾರಿಗೂ ಹೇಳಿರಲಿಲ್ಲ, ಜಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಇವತ್ತು ರಿಲೀಸ್ ಅಂತ ಕೂಡ ಹೇಳಿರಲಿಲ್ಲ. ಫ್ರೆಂಡ್ಸ್ಗಾಗಲಿ ಮನೆಯವ್ರಿಗಾಗಲಿ ಯಾರಿಗೂ ಹೇಳಿರಲಿಲ್ಲ. ಹೆಂಗೆ ಬರುತ್ತೇನೋ ಅಂತ ಸ್ವಲ್ಪ ಭಯ ಇತ್ತು. ಅದಕ್ಕೆ ನಾನು ಇವಾಗ ಇಲ್ಲಿಗೆ ಬರಬೇಕಿದ್ರು ಫ್ರೆಂಡ್ಸ್ ಮೀಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಮಾರ್ನಿಂಗ್ 6 o'clockಗೆ ಹೊರಟಿದ್ದೆ.
ಸೊ ನನ್ನ ಜೊತೆ ರೂಮೇಟ್ ಒಬ್ಳಿದ್ಲು, ಅವಳು ಎಲ್ಲಿಗೆ ಹೋಗ್ತಿದ್ಯಾ ಕೇಳಿ, ಇಲ್ಲ ಇನ್ನೊಬ್ಳು ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು, ಸೊ ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ. ಯಾರಿಗೂ ಸಹ ಹೇಳಿಲ್ಲ ನಾನು, ನಮ್ಮ ಮನೆಯವ್ರಿಗೂ. ನಾನು ಇವಾಗ ಒಂಥರ ಗಿಲ್ಟ್ ಫೀಲ್ ಆಗ್ತಿದೆ. ಸೊ ಅವ್ರಿಗೆ ಹೇಳಬೇಕಿತ್ತು, ಎಲ್ಲರೂ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸ್ತು. ಆ್ಯಂಡ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಂಗೆ ಗಾಬರಿಗೆ ಮಾತಾಡಕ್ಕೆ ಇತ್ತು. ಗುಬ್ಬಿ ತರ ಆಗ್ಬಿಟ್ಟವನೆ. ವಿಲನ್ ರೋಲ್ ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಇಲ್ಲಿ, ಪಾಪ ಭಯ. ಎಲ್ರಿಗೂ ನನ್ನ ನಮಸ್ಕಾರಗಳು. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಫೈಟ್ ಸೀನಲ್ಲಿ ಒಂದು ಫಸ್ಟ್ ಲುಕ್ ನೋಡ್ಬಿಟ್ಟೆ ನನಗೆ ಚೌಕಿದಾರಿಂದ ಫಿಲಮ್ ಇಂದ ನನಗೆ ಒಂದು ಸೀನ್ ಸಿಕ್ತು. ಫೈಟ್ ಮಾಸ್ಟರ್ ಇಂದ ಥ್ಯಾಂಕ್ ಯು ಸರ್. ಅದು ಚೌಕಿದಾರ್ ರಥಾವರ ಡೈರೆಕ್ಟರ್ ಸರ್ ಕರ್ಸಿದ್ರು, ನಿನ್ ಲುಕ್ ಓಕೆ ಅಪ್ಪ, ನೆಕ್ಸ್ಟ್ ನೀನು ಏನಂದ್ರೆ ಬಿಯರ್ಡ್ ತೆಗಿಬೇಕು ಅಂತ ಹೇಳಿದ್ರು. ನಾನು ಆಯ್ತು ಸರ್ ಒಪ್ಕೊಂಡೆ. ಮಾಡಿದ್ರು. 10 minutes ಬಂತು, ಚೆನ್ನಾಗಿ ಬಂದಿದೆ. ಅವರಿಂದ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ನಾನು ಒಂದು 10 ನಿಮಿಷ ಕಾಣ್ತೀನಿ ಅಂತ ಹೆಮ್ಮೆ ಇದೆ. ಎಲ್ಲರಿಗೂ ಧನ್ಯವಾದಗಳು. ನಾನು ಮಾತಾಡೋಕೆ ಜಾಸ್ತಿ ಆಗ್ತಾ ಇಲ್ಲ. ನಿಮ್ಮಿಂದ ಒಂದು ನಮ್ಮ ಲಿರಿಕ್ಸ್ ಬರ್ದಿರೋಂತ ರವಿಕುಮಾರ್ ಅವರಿಗೆ ಮೊಮೆಂಟು ಪ್ಲೀಸ್. ಕ್ವಿಕ್ ಆಗಿ. ನಾನು ಹಳ್ಳಿ ಒಳಗೆ ಬೆಳೆದರು. ಆದ್ರೆ ನನ್ನ ಮಗ ಬಂದು ಇಲ್ಲಿವರೆಗೆ ಬಂದು ಇಷ್ಟೆಲ್ಲ ನಿಮ್ಮ ಸಂಪರ್ಕ ಮಾಡಿ ನಿಮ್ಮ ಜನಗಳ ಪ್ರೀತಿ ವಿಶ್ವಾಸ ಗಳಿಸಿ ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ನನಗೆ ಸ್ವಲ್ಪ ಖುಷಿ ಆಗ್ತಿದೆ. ಬರಲೇಬೇಕು ಅಂತ ಹೇಳಿದ, ಅದಕ್ಕೆ ಅವ್ರ ಅಣ್ಣ ಅವ್ರ ಮಾವ ಎಲ್ಲ ಬಂದಿದ್ದು ನನಗೆ ಒಳ್ಳೆ ಖುಷಿ ಆಯ್ತು. ನಾವು ಸಣ್ಣ ಹಳ್ಳಿ ಒಳಗೆ ಇದ್ದವ್ರು ಇಂಥ ದೊಡ್ಡ ಸಿಟಿ ಒಳಗೆ ಬಂದು ಸಣ್ಣದಾರ ಒಂದು ಹೆಸರು ಮಾಡ್ತಾರೆ ಅಂತ ಹೇಳಿದ್ರೆ ನಂಗೆ ಭಾಳ ಹೆಮ್ಮೆ ಆಗ್ತದೆ. ನಿಮ್ಮ ಮಗ ಹೀರೋ ಆಗ್ಬೇಕು ಅಂತ ಹೇಳಿದಾಗ ನಿಮಗೆ ಹೇಗೆ ಅನಿಸ್ತು? ಅಲ್ಲ, ನನಗೆ ಒಳ್ಳೆ ಖುಷಿ ಅನ್ನಿಸ್ತಿದೆ. ಯಾಕಂದರೆ ನಮ್ಮ ಆ ಭಾಗದಾಗ ಯಾರೂ ಇದನ್ನು ಮಾಡಲಿಲ್ಲ, ನಮ್ಮ ಹಳ್ಳಿ ಭಾಗದಾಗ ಯಾರೂ ಮಾಡಲಿಲ್ಲ. ನನ್ನ ಮಗ ಇದಕ್ಕೆ ಮಾಡ್ಲಿಕ್ಕೆ ಹೊಂಟ ಅನ್ನೋದಕ್ಕೆ ನಂಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ನಮಗೂ ಖುಷಿ ಆಯಿತು ಇದನ್ನೆಲ್ಲ ನೋಡಿ, ಭಾಳ ಖುಷಿ ಆಯ್ತು. ಖುಷಿ ಆಯ್ತು. ಮಗ ಹೀರೋ ಆಗ್ತಾನೆ ಅಂತ ಗೊತ್ತಿತ್ತಾ? ಹಿಂಗೆಲ್ಲ ಮಾಡ್ತಾನಂತ ಗೊತ್ತಾಗ್ಲಿಲ್ಲ. ಫಿಲ್ಮ್ ಹೇಗೆ ಬಂದಿದೆ? ಚಲೋ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಎಲ್ಲರಿಂದನೂ ಒಂದೊಂದು ಸೆಂಟೆನ್ಸ್ ಜಸ್ಟ್ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು. ಸರ್, ಮುರಳಿ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಷ್ಟೇ, ಮಾತಾಡೋಕ್ಕಂತೂ ಆಗ್ತಿಲ್ಲ, ಫುಲ್ ಶೀಪ್ ಕರೀತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್. ಎಲ್ರಿಗೂ ನಮಸ್ಕಾರ. ನಾನು ಸ್ಪಂದನಾ ರಮೇಶ್. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಮುರಳಿ ಸರ್ಗೆ ಮತ್ತು ವೈಭವ್ ಸರ್ಗೆ ಇಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನನಗೆ ಅನಿಸ್ತಾ ಇತ್ತು ಯಾಕೆ ಎಷ್ಟೊಂದು ಟೈಮ್ ತೊಗೋತಾ ಇದ್ದಾರೆ ಅಂತ. ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತಾ ಇದೆ ಟೈಮ್ ಬರ್ತಿದೆ ಅಂತ, ವೆಯ್ಟಿಂಗ್ ಬರ್ತಿದೆ ಅಂತ ಅನಿಸ್ತು. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ವೈಭವ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಂಟೈರ್ ಟೈಮ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಕಲಿಯೋದೇನು ಅಂದರೆ ಲೈಫಲ್ಲಿ ಲವ್ ಸಾಧನೆ ಅನ್ನೋದು ಎರಡು ಬರುತ್ತೆ. ಯಾವ್ದ್ರಲ್ಲಾದ್ರೂ ಒಂದು ತ್ಯಾಗ ಮಾಡಲೇಬೇಕು. ತ್ಯಾಗ ಮಾಡಿ ಮುಂದೆ ಹೋದ್ರೇ ಜೀವನ. ಅಷ್ಟು ಕಲ್ತ್ಕೋಬೋದು. ಅಷ್ಟೇ ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ರಾಥೋಡ್ ಅಂತ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎರಡನೇದಾಗಿ ನಿಮ್ಮೆಲ್ರಿಗೂ ಗೊತ್ತು, ಬರಹಗಾರರು ಬರೆದ ಮೇಲೆ ಒಂದು ಮಾತು ಹೇಳ್ತಾರೆ, ಒಂದು ಬರಹನ ಬರೆಯೋವರೆಗೂ ಮಾತ್ರ ಆ ಬರಹ ಅವ್ರದ್ದಾಗಿರುತ್ತೆ. ಒಂದ್ಸಲ ಬರೆದ ಮೇಲೆ ಯಾರು ಓದ್ತಾರೋ ಆ ಬರಹಗಾರ, ಆ ಬರವಣಿಗೆ ಓದೋರ್ದಾಗುತ್ತೆ. ಅದೇ ರೀತಿ ಈ ಸಿನಿಮಾ ಮಾಡೋವರೆಗೂ ಈ ತಂಡದಾಗಿತ್ತು. ಈ ಸಿನಿಮಾ ಮಾಡಿ ಸ್ಕ್ರೀನಲ್ಲಿ ಬಂದಾದ್ಮೇಲೆ ಈ ಸಿನಿಮಾ ನಿಮ್ಮದು. ಇನ್ಮೇಲಿದ್ರು ಈ ಸಿನಿಮಾನ ಮುಂದೆ ಹೋಗ್ಬೇಕಾಗಿರೋದು ನೀವು. ಆಮೇಲೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ನಾನು ಇವ್ರ ಜೊತೆ ಇವತ್ತು ಈ ವೇದಿಕೆ ಮೇಲೆ ಹಂಚ್ಕೊತಾ ಇರೋದು ನನಗೆ ತುಂಬ ಹೆಮ್ಮೆ ವಿಷಯ. ಯಾಕಂತಂದರೆ ಪ್ರತಿಯೊಬ್ಬರಲ್ಲೂ ಹಸಿವಿದೆ. ಆ ಹಸಿವಿಗೆ ತಾಳ್ಮೆ ಬಹಳನೇ ಮುಖ್ಯ. ಆ ತಾಳ್ಮೆ ಪ್ರತಿಯೊಂದು ಹಂತದಲ್ಲಿ ಇವರೆಲ್ಲರೂ ತೋರಿಸ್ತಾ ಬಂದಿದ್ದಾರೆ. ಇವರೆಲ್ಲರಿಗೂ ಒಳ್ಳೆಯದಾಗಲಿ. ಆಮೇಲೆ ಇಲ್ಲಿ ನನ್ನೆಲ್ಲರನ್ನು ಆರೈಸಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾವುದಾದ್ರು ಕ್ಯಾರೆಕ್ಟರ್ ಜಾಸ್ತಿ ಇದೆ ಅಂತ ಎಲ್ಲೋ ಒಂದ್ಸಲ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದ್ದೇ ಆದಂಥ ತೂಕ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಿಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಈ ವೇದಿಕೆ ಇನ್ನೂ ದೊಡ್ಡ ವೇದಿಕೆ ಆಗಲಿ, ಆ ವೇದಿಕೆ ಇನ್ನೂ ದೊಡ್ಡ ವೇದಿಕೆ ಆಗಲಿ. ಆಮೇಲೆ ಭಾಳ ಮುಖ್ಯವಾಗಿ ನಾನು ಹೇಳಬೇಕಂತಂದರೆ ನನ್ನ ಪೇರೆಂಟ್ಸ್ಗೆ, ನೀವು ತುಂಬ ಪುಣ್ಯ ಮಾಡಿದ್ದಾರೆ ಈ ಥರ ಮಗನ ಪಡೆಯೋದಕ್ಕೆ. ಅವ್ನು ತುಂಬ ಕಷ್ಟಪಡ್ತಾ ಇದ್ದಾನೆ.
ಅವ್ನು ಕಷ್ಟಪಡ್ತಾ ಇರೋದು ಸ್ಕ್ರೀನ್ ಬರೋದಕ್ಕೆ ಮಾತ್ರ ಅಲ್ಲ, ನಿಮ್ಮನ್ನ ಹೆಮ್ಮೆ ಪಡೋದಕ್ಕೆ. ಇವತ್ತು ಅವ್ರ ತಂದೆ ಬಂದಾಗ ನನಗೆ ತುಂಬ ಹೆಮ್ಮೆ ಆಯ್ತು ಅಂತಂದಾಗ ನನಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಪ್ರತಿ ಸಾರಿ ಹೇಳ್ಕೊಂತ ಇರ್ತೇನೆ, ನಾನು ಸ್ಕ್ರೀನಲ್ಲಿ ಬರಬೇಕಾಗಿರೋದು ನನ್ನ ಕನಸು ಎಷ್ಟು ಮುಖ್ಯನೋ ನಮ್ಮಪ್ಪಯ್ಯ ನಮ್ಮಮ್ಮ ನನ್ನ ಬಗ್ಗೆ ಹೆಮ್ಮೆ ಪಡಬೇಕಾಗಿರೋದು ಅದು ನನ್ನ ಮೊಟ್ಟ ಮೊದಲನೇ ಆಸೆ ಅಂತೇಳಿ ಪ್ರತಿದಿನ ಹೇಳ್ತೇನೆ, ಪ್ರತಿದಿನವೂ ಶ್ರಮ ಪಡ್ತೇನೆ. ಇವತ್ತು ನೀವೆಲ್ಲರೂ ಹೀರೋ ಬಗ್ಗೆ ವಿಲನ್ ಬಗ್ಗೆ ಮಾತಾಡ್ತಿದ್ರೆ, ಆದರೆ ಅವ್ರ ತ್ಯಾಗದ ಬಗ್ಗೆ ಅವ್ರ ಡೆಡಿಕೇಶನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಪ್ರತಿದಿನ ವಿತೌಟ್ ಫೇಲ್ ಪ್ರತಿದಿನ ಜಿಮ್ಮಿಗೆ ಹೋಗ್ತಾರೆ. ಅದು ಸುಮ್ಮನೆ ಇಷ್ಟ ಅಲ್ಲ, ಸಣ್ಣ ವಿಷಯ. ನಾವೆಲ್ಲ ನೋಡಿ ಬೆಳಗ್ಗೆ ಎದ್ದೇಳೋಣ ಅಂತಂತಂದರೆ ನೂರಾರು ಕಾರಣ ಹೇಳ್ತೀವಿ. ಎಷ್ಟೇ ತೊಂದರೆ ಇದ್ರು, ಎಷ್ಟೇ ಏನೋ ಡಿಫಿಕಲ್ಟೀಸ್ ಇದ್ರು, ಅವೆಲ್ಲನೂ ಫೇಸ್ ಮಾಡಿ ಪ್ರತಿದಿನ ಜಿಮ್ಮಿಗೆ ಹೋಗಿ ಅವ್ರ ಪರಿಶ್ರಮನೇ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡಿರ್ತಕ್ಕಂಥ. ಅದು ಬಿಟ್ಟರೆ ಬೇರೆ ಏನೂ ಅಲ್ಲ, ಲಕ್ಕೂ ಅಲ್ಲ ಏನೂ ಅಲ್ಲ, ಅವ್ರ ಪರಿಶ್ರಮ ಮಾತ್ರ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು. ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಡೈರೆಕ್ಟರ್ ವೈಭವ್ ಅವ್ರಿಗೆ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ನಾನು ಲೈಕ್ ಅವರು ಮೂವಿ ಮಾಡ್ತಾರಂತ ಗೊತ್ತಿತ್ತು. ಅವ್ರು ಹೇಳಿದ್ರು ನಾನು ಲೈಕ್ ಮೂವಿ ಮಾಡ್ತಾ ಇದ್ದೀನಿ ಅಂತ. ಅವ್ರು ಹೇಳಿದ್ರು ಈ ಥರ ನಾನು ಕೇಳಿದೆ ಏನಾದರೂ ಕ್ಯಾರೆಕ್ಟರ್ ಇದ್ರೆ ಕೊಡಿ, ಇಲ್ಲ ಕೆಲಸ ಇದ್ರೆ ಕೊಡಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆದರೂ ಕೊಡಿ ಅಂತ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನೀನು ಆರ್ಟಿಸ್ಟು, ಯಾವತ್ತೂ ನೀನು ಆ ಕೆಲಸ ಮಾತ್ರ ಮಾಡಬೇಡ. ಆರ್ಟಿಸ್ಟು ನಾನು ಏನೋ ಒಂದು ನಿನಗೆ ಅವಕಾಶ ಮಾಡ್ಕೊಡ್ತೀನಿ ಅಂತ. ಬಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ರಿಯಲಿ ವೆರಿ ಥ್ಯಾಂಕ್ಸ್ ಡೈರೆಕ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಚಾನಲ್ ಸೋಷಿಯಲ್ ಮೀಡಿಯಾ ಅವ್ರ ಕಡೆಯಿಂದ ತುಂಬಾ ಚೆನ್ನಾಗಿ ಸಪೋರ್ಟ್ ಬಂದಿದೆ, TV9 ಸಿನಿಮಾಟೋಗ್ರಫಿ ಚಾನಲ್ ಇಂದ. ಸೊ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಅಂಡ್ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಮಾಡಿಕೊಟ್ಟಿದ್ದಕ್ಕೆ ಸೊ ಐ ಥ್ಯಾಂಕ್ ಗಾಡ್. ನೋಡಿ ನನ್ನ ಗಂಟ್ಲು ಹಿಂಗೆ ಮಾಡಿಬಿಟ್ರು ಇವರು. ಡೇ ನೈಟ್ ಇಲ್ಲಿರೋ ಒಬ್ಬೊಬ್ಬರು ಡೇ ನೈಟ್ ಕೆಲಸ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಮೋರ್ ದೆನ್ ಫಸ್ಟ್ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾತಾಡೋಕ್ಕೆ ಮುಂಚೆ ನಾನು ಒಂದು ಫ್ಯಾನ್ ಆಗಿ ಇವ್ರನ್ನೆಲ್ಲ ನೋಡಿದ ತಕ್ಷಣ ಎಕ್ಸೈಟ್ ಆಗಿಬಿಟ್ಟೆ. ಯಾಕಂದರೆ ನನ್ನ ಕೆಲಸ ಹೆಂಗೆ ಅಂದರೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಒಂದು 100 ಸತಿ ಆದರೂ ನೋಡ್ತೀನಿ ಆ ಫಿಲ್ಮ್ನ. BGM SFX ಏನಾದರೂ ಆ್ಯಡ್ ಮಾಡಬೇಕಂದ್ರೆ